ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಆ್ಯಂಡ್ ಮಿಸಸ್ ಲಕ್ಷ್ಮೀರನ್ ವ್ಲಾಗ್ಸ್. ಹೇಗಿದ್ದೀರಿ ಎಲ್ಲರೂ? ನಾವು ಚೆನ್ನಾಗಿದ್ದೀವಿ, ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನನ್ನ ಪ್ರೀವಿಯಸ್ ವ್ಲಾಗಲ್ಲಿ ಹೊಸ ಮನೆಯಲ್ಲಿ ಹಾಲುಗ್ಸಿದ್ದು ಮತ್ತು ಪೂಜೆ ಇದ್ದಿದ್ದನ್ನು ನೋಡಿದ್ರಿ. ಸೊ ಪೂಜೆ ಮುಗಿಸ್ಕೊಂಡು ಡೈರೆಕ್ಟಾಗಿ ಊಟ ಮಾಡಿಕೊಂಡು ಹಳೆ ಮನೆ ಹತ್ರಕ್ಕೆ ವಾಪಸ್ ಬಂದ್ವಿ. ಸೊ ಶಿಫ್ಟಿಂಗ್ ಕೆಲಸ ತುಂಬಾ ಇತ್ತು. ಒಂದೇ ಒಂದು ವಸ್ತು ಕೂಡ ಪ್ಯಾಕ್ ಮಾಡಿರಲಿಲ್ಲ ನಾವು. ಮನೆಯಲ್ಲಿ ಆಲ್ರೆಡಿ ಕಿಚನ್ ಐಟಮ್ಸ್ ಎಲ್ಲನೂ ಅಮ್ಮ ಪ್ಯಾಕ್ ಮಾಡಿ ಒಂದು ರೂಮಲ್ಲಿ ಎತ್ತಿಕ್ಕಿದ್ರು. ಬಟ್ ನಮ್ಮ ಬೆಡ್ರೂಮಲ್ಲಿರೋ ಅಂಥ ಐಟಮ್ಸು ಯಾವುದನ್ನು ಪ್ಯಾಕ್ ಮಾಡಿ ಇಟ್ಟಿರಲಿಲ್ಲ. ಯಾಕಂತ ಹೇಳಿದ್ರೆ ತುಂಬ ಕ್ಲಾತ್ಸ್ ಇರುತ್ತಲ್ವ, ಅದನ್ನೆಲ್ಲ ಯಾವ ಬ್ಯಾಗಲ್ಲಿ ಹಾಕೋದು ಅಂತ ಗೊತ್ತಿರಲ್ಲ. ಅದಕ್ಕೋಸ್ಕರ ಸರಿ ನಾನು ಆನ್ಲೈನಲ್ಲಿ ನೋ ಬ್ರೋಕರಲ್ಲಿ ಬುಕ್ ಮಾಡ್ಕೊಂಡಿದ್ದೆ. ನೀವು ಏನಾದರೂ ಅವಾಗವಾಗ ಬಾಡಿಗೆ ಮನೇನ ಖಾಲಿ ಮಾಡೋರು ಅಂತ ಹೇಳಿದ್ರೆ ಈ ಇನ್ಫಾರ್ಮೇಷನ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ನಾವು ಶಿಫ್ಟಿಂಗ್ ಮಾಡೋದಕ್ಕೆ ಮೊದಲು ನಾನು ಪ್ಯಾಕರ್ಸ್ ಆ್ಯಂಡ್ ಮೂವರ್ಸು ತುಂಬ ಕಡೆ ಚೆಕ್ ಮಾಡಿದೆ. ಮತ್ತು ಕಂಪ್ಯಾರಿಟಿವ್ಲಿ ನನಗೆ ನೋ ಬ್ರೋಕರಲ್ಲಿ ತುಂಬಾ ಕಡಿಮೆ ಅಂತ ಅನ್ನಿಸ್ತು. ನಾವಿವಾಗ ಶಿಫ್ಟ್ ಆಗ್ತಿರೋ ಇರೋ ಪ್ಲೇಸಿಗೂ ಆಲ್ಮೋಸ್ಟು 45 ಮಿನಿಟ್ಸ್ ತಗೊಳುತ್ತೆ. ಸೊ ಇಲ್ಲಿಂದ ಅಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ. ಮತ್ತು ಇವರು ಹೆವಿ ಗಾಡಿನೇ ಕೊಟ್ಟಿದ್ರು ನಮಗೆ. ಸೊ ಕಂಪೇರ್ ಮಾಡಿದ್ರೆ ನಾನು ಕೊಟೇಶನ್ ತೊಗೊಂಡಿರೋ ಪ್ರಕಾರ ಎಲ್ಲ ಕಡೆನೂ ಅಷ್ಟೇ ತುಂಬಾ ರೇಟ್ ಹೇಳಿದ್ರು ಶಿಫ್ಟ್ ಮಾಡೋದಕ್ಕೆ. ಇಲ್ಲಿ ನೋ ಬ್ರೋಕರಲ್ಲಿ ನಾನು ಆಲ್ಮೋಸ್ಟ್ 1 ಮಂತ್ ಮುಂಚೆಯಿಂದನೂ ಚೆಕ್ ಮಾಡ್ಕೊಂಡಿದ್ದೆ. ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಆನ್ಲೈನಲ್ಲಿ ಸ್ಲಾಟ್ಸು ಬುಕ್ ಮಾಡಿ ಇಟ್ಕೊಳ್ಬೇಕು. ಪ್ರೀವಿಯಸ್ಲಿ ಯಾವ ಡೇಟ್ಗೆ ನಾವು ಶಿಫ್ಟ್ ಮಾಡ್ತೀವಿ ಅಲ್ವಾ, ಆ ಡೇಟ್ನ ಹೇಳಿ ನಮ್ಮ ಮನೇಲಿ ಏನೇನು ಐಟಮ್ ಇದೆ ಅನ್ನೋದನ್ನು ಅವ್ರು ಕೇಳ್ತಾರೆ. ಸೊ ಅದನ್ನು ಎಕ್ಸಾಕ್ಟಾಗಿ ನಾವು ಹೇಳಿದ್ರೆ ಅಮೌಂಟ್ ಎಷ್ಟು ಅಂತ ಅವ್ರು ನಮಗೆ ಇನ್ಫಾರ್ಮ್ ಮಾಡಿಬಿಡ್ತಾರೆ. ಸೊ ಬುಕ್ ಮಾಡೋದಕ್ಕೆ ಮೊದಲು ಕಾಲ್ ಅರೇಂಜ್ ಮಾಡಿ ಕೊಟೇಶನ್ ತೊಗೊಳ್ಳೋದಕ್ಕೆ ಒಂದು ಸಣ್ಣ ಅಮೌಂಟ್ನ ತೊಗೊಳ್ತಾರೆ. ಅದು 100 ರೂಪಾಯಿ ಒಳಗಡೆನೇ ಇರುತ್ತೆ. ಅದಾದಮೇಲೆ ನಾವು ಸ್ಲಾಟ್ ಬುಕ್ ಮಾಡ್ಕೊಳ್ತೀವಲ್ಲ, ಆ ಡೇಟ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅಡ್ವಾನ್ಸ್ ಕೇಳ್ತಾರೆ. ಆ ಅಡ್ವಾನ್ಸ್ನ ನಾವು ಬುಕ್ ಮಾಡಿ ಪೇ ಮಾಡಿಬಿಟ್ರೆ ಇನ್ನು ಮತ್ತೆ ಉಳಿದಿರೋ ಅಮೌಂಟು ನಾವು ಹೊಸ ಮನೆಗೆ ಶಿಫ್ಟ್ ಆದಮೇಲೆ ಎಲ್ಲ ಐಟಮ್ನೂ ಅವರು ಸಾಗಿಸ್ಕೊಡ್ತಾರಲ್ಲ, ಅದಾಗಿದ್ದ ತಕ್ಷಣವೇ ನಾವು ಪೇ ಮಾಡಿಬಿಡಬೇಕು. ಇಲ್ಲಿ ನಮಗೆ ಏನು ಬೆನಿಫಿಟು ಅಂತ ಹೇಳಿದ್ರೆ, ಆಫ್ಲೈನಲ್ಲಿ ಅಕಸ್ಮಾತು ಈಗ ರೋಡ್ ಸೈಡಲ್ಲಿ ಹೋಗ್ತಾ ಇರ್ತಾರೆ, ಅವ್ರ ಹತ್ರನ ಕರೆದು ನಾವು ಬಾಡಿಗೆಗೆ ಕೇಳ್ತೀವಿ, ಇಲ್ಲ ಹೋಗಿ ನಾವು ಕೇಳ್ಕೊಂಡು ಬರ್ತೀವಿ. ಸೊ ಅವ್ರನ್ನೆಲ್ಲ ಕರೆದ್ರೆ ನಮಗೆ ತುಂಬ ಅಂದರೆ ಡಬಲ್ ಕಾಸ್ಟ್ ಆಗಿಬಿಡುತ್ತೆ. ಸೊ ಇಲ್ಲಿ ನೋ ಬ್ರೋಕರಲ್ಲಿ ನಮಗೆ ಕಂಪ್ಯಾರಿಟಿವ್ಲಿ ಬೇರೆ ಡೀಲರ್ಸ್ಗಿಂತ ತುಂಬಾ ಕಡಿಮೆ ಕೋಟ್ ಮಾಡಿದ್ರು. ಆ್ಯಕ್ಚುಲಿ ಇವರು ಇನಿಷಿಯಲಿ ತುಂಬ ಜಾಸ್ತಿ ಹೇಳ್ತಾರೆ, ನಾವು ನೆಗೋಷಿಯೇಟ್ ಮಾಡಬೇಕಾಗುತ್ತೆ. ನನಗೆ ಇವರು ಆ್ಯಕ್ಚುಲಿ 20,000ವರೆಗೂ ಆಗುತ್ತೆ ಅಂತ ಹೇಳಿದ್ರು ಶಿಫ್ಟ್ ಮಾಡೋವಾಗ. ನಾನು ಫುಲ್ ಶಾಕ್ ಆಗಿಬಿಟ್ಟೆ. ಬೇರೆ ಕಡೆ ಇದರಲ್ಲೆಲ್ಲ ಚೆಕ್ ಮಾಡಿ ಇಂಟರ್ನೆಟ್ಟಲ್ಲಿ ಮತ್ತು ಜಸ್ಟ್ ಡಯಲಲ್ಲೆಲ್ಲ ಚೆಕ್ ಮಾಡಿದ್ಮೇಲೆ ಅವರು ಇವ್ರಿಗಿಂತ ಜಾಸ್ತಿ ಹೇಳಿದ್ರು. ನೆಗೋಷಿಯೇಟ್ ಮಾಡಿದ್ಮೇಲೆ ನಮಗೆ ಕಡಿಮೆ ರೇಟಿಗೆ ಬರಲೇ ಇಲ್ಲ ಬೇರೆಯವರು. ಬಟ್ ನೋ ಬ್ರೋಕರಲ್ಲಿ ಏನು ಅಂತ ಹೇಳಿದ್ರೆ ಅವರೇ ನಮಗೆ ಫಾಲೋ ಅಪ್ ಮಾಡ್ತಾರೆ. ಒಂದು ಸತಿ ನಾವು ರಿಕ್ವೈರ್ಮೆಂಟ್ ಇದೆ ಅಂತ ಹೇಳಿದ್ರೆ, ಈ ಥರ ನಮಗೆ ರಿಕ್ವೆಸ್ಟ್ ರೈಸ್ ಮಾಡಿದ್ರಿ ಅಲ್ವಾ ಅಂತ ಹೇಳಿ ಪದೇ ಕಾಲ್ ಮಾಡ್ತಾ ಇರ್ತಾರೆ. ಆವಾಗ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಮಗೆ ಬೇರೆ ಕಡೆ ಆಪ್ಷನ್ ಇದೆ ಅಂತ ಹೇಳಿ ನೆಗೋಷಿಯೇಷನ್ ಮಾಡಬೇಕು. ಸೊ ನಾವು ನೆಗೋಷಿಯೇಷನ್ ಮಾಡಿದಷ್ಟು ಅವರು ನಮಗೆ ಕಡಿಮೆ ರೇಟಿಗೆ ಒಪ್ಕೊಳ್ತಾರೆ. ಆ್ಯಕ್ಚುಲಿ ಅವರು ಫೈನಲಿ 15,000 ಅಂತ ಹೇಳಿದ್ರು. ಬಟ್ ನಾನು 12,000 ಇದ್ದರೆ ಓಕೆ ಅಂತ ಹೇಳಿದ್ದೆ. ಸೊ 12,000 ರೂಪಾಯಿ ಜಾಸ್ತಿನೇ ಆಗಿತ್ತು. ಬಟ್ ಆದಮೇಲೆ ಆಫರ್ ಇದೆ ಅಂತ ಪದೇ ಕಾಲ್ ಮಾಡ್ತಾಯಿದ್ರು. ಬಟ್ ನಮಗೆ ಹೊಸ ಮನೆ ಕಟ್ತಾ ಇದ್ವಲ್ವಾ, ಆ ಕೆಲಸ ಮುಗ್ದಿರಲಿಲ್ಲ ಇನ್ನೂ. ನಾನೀಗ ಏನಾದರೂ ಬುಕ್ ಮಾಡಿಬಿಟ್ಟೆ ಅಂತ ಹೇಳಿದ್ರೆ ಅಕಸ್ಮಾತು ಡೇಟ್ ಏನಾದರೂ ದೂರ ಹೋಯ್ತು ಅಂದರೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅದಕ್ಕೂ ಅವರೇ ಒಂದು ಆಪ್ಷನ್ ಕೊಡ್ತಾರೆ. ಅಕಸ್ಮಾತು ನಾವು ಹೇಳಿರೋ ಡೇಟಲ್ಲೇನೆ ನಾವು ಬೇರೆ ಮನೆಗೆ ಶಿಫ್ಟ್ ಇಲ್ಲ ನಮಗೆ ಬೇರೆ ಸ್ಲಾಟ್ ಬೇಕು ಅಂತ ಹೇಳಿದ್ರು ಏನೂ ತೊಂದರೆ ಇಲ್ಲ. ಅವರು ಬೇರೆ ಡೇಟ್ಗೆ ಸ್ಲಾಟು ಬುಕ್ ಮಾಡಿ ಕೊಡ್ತಾರೆ. ಬಟ್ ಏನು ಅಂತ ಹೇಳಿದ್ರೆ ನಾವು 2 ಡೇಸ್ ಮುಂಚೆನೇ ಹೇಳಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಕೊಟ್ಟಿರೋ ಅಡ್ವಾನ್ಸ್ ಅಮೌಂಟು ವಾಪಸ್ ಬರಲ್ಲ. ಅದು ಒಂದೇ ಪ್ರಾಬ್ಲಮ್ಮು. ಸೊ ನಾವು 24 hours ಮುಂಚೆ ಆದರೂ ಅಟ್ಲೀಸ್ಟು ನಾವು ಡೇಟ್ನ ಚೇಂಜ್ ಮಾಡ್ತಾಯಿದ್ದೀವಿ ಅಂತ ಹೇಳಬೇಕು. ನಾನು ಆ್ಯಕ್ಚುಲಿ ಬುಕ್ ಮಾಡ್ಕೊಂಡಾಗಿಂದನೂ 3 ಸತಿ ಡೇಟು ಚೇಂಜ್ ಮಾಡಿಕೊಂಡೆ. ಬಿಕಾಸ್ ನಾವು ಅಂದ್ಕೊಂಡಿದ್ದ ಡೇಟ್ಗೆ ಮನೆ ರೆಡಿ ಆಗಿರಲಿಲ್ಲ, ಹೋಗೋಕ್ಕಾಗಿಲ್ಲ ಅಂತ ಹೇಳಿಬಿಟ್ಟು ನಾನು ಸುಮಾರು ಸತಿ ಡೇಟ್ಸು ಚೇಂಜ್ ಮಾಡ್ಕೊಂಡಿದ್ದೆ. ಬಟ್ ಅದಕ್ಕೆ ತುಂಬಾ ಕೋಆಪ್ರೇಟಿವ್ ಆಗಿದ್ದರು ಅವರು.
ಆ್ಯಕ್ಚುಲಿ ನಮಗೆ ಏನಾಯಿತು ಅಂತ ಹೇಳಿದ್ರೆ ಇವರು ಕಡಿಮೆ ಕೋಟ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ನೆಗೋಷಿಯೇಷನ್ಸ್ ಮಾಡ್ತಾ ಇದ್ದೆ ಅಲ್ವಾ, ಆಫರ್ಸ್ ಅವೈಲಬಲ್ ಇದೆ ಅಂತ ಮತ್ತೆ ಮತ್ತೆ ಕಾಲ್ ಮಾಡ್ತಾನೆ ಇದ್ದರು ಅವರು. ನಮಗೆ ಡೇಟು ಕನ್ಫರ್ಮ್ ಆಗಿರಲಿಲ್ಲ. ಸರಿ ಯಾವುದಕ್ಕೂ ಬುಕ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ಒಂದು ದಿವಸ ಬಂದು ಅವರು ನನಗೆ ಆಫರಲ್ಲಿ ಕೊಡ್ತೀನಿ 12,000 ರುಪೀಸ್ಗೆ ಅಂತ ಒಪ್ಕೊಂಡ್ರು. ಅದಾದಮೇಲೆ ಅವರು ಹೇಳಿದ್ರು ನನಗೆ ಅಡ್ವಾನ್ಸ್ ಪೇ ಮಾಡಿಬಿಟ್ರೆ ಈ ಸ್ಲಾಟಲ್ಲೇ ಬುಕ್ ಮಾಡಿಬಿಡ್ತೀನಿ ಅಂತ. ಸರಿ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ನಾನು ಅಡ್ವಾನ್ಸ್ ಹಾಕಿದ್ದೆ. ಸೊ ಹೋದರೆ ಹೋಯ್ತು, 1,000 ರೂಪಾಯಿ ಅಲ್ವಾ, ಅಡ್ವಾನ್ಸ್ ಹಾಕಿರೋಣ, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಬೇರೆ ಕಡೆ ಎಲ್ಲ 22,000 23,000 ಹೇಳ್ತಿದ್ದಾರೆ. ಇವ್ರು 20,000 ಹೇಳಿ ಈಗ 12,000 ರೂಪಾಯಿಗೆ ಒಪ್ಕೋತಿದ್ದಾರಲ್ಲ ಆಫರಲ್ಲಿ ಅಂತ ಹೇಳಿ, ಸೊ ನಾವು ಓಕೆ ಅಂತ ಹೇಳಿದ್ವಿ. ಮತ್ತು ಇಲ್ಲಿ ನಾವು ಕಾರ್ಟೂನ್ ಬಾಕ್ಸಸ್ ಇದೆ ಅಲ್ವಾ, ಅವರು ನಮಗೆ ಫಿಲ್ ಮಾಡೋದಕ್ಕೆ ಕೊಡ್ತಾರೆ ಬಾಕ್ಸಸ್ಸು. ಆ್ಯಕ್ಚುಲಿ ನಾನು ಅದು ಫ್ರೀ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ 12,000ದಲ್ಲಿ ಆ ಬಾಕ್ಸಸ್ಸು ಇನ್ಕ್ಲೂಡ್ ಆಗಿರಲ್ಲ. ಎಲ್ಲ ಬಾಕ್ಸಸ್ಗೂ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ನಮಗೆ ಫ್ರೀ ಬಾಕ್ಸಸ್ ಅಂತ ಇಷ್ಟು ಲಿಮಿಟ್ ಇರುತ್ತೆ. ಆ ಲಿಮಿಟ್ನ ಮೀರಿ ಹೋಯ್ತು ಅಂತ ಹೇಳಿದ್ರೆ ಎವ್ರಿ ಬಾಕ್ಸಸ್ಗೂ ನಾವು ಎಕ್ಸ್ಟ್ರಾ ಅಮೌಂಟು ಪೇ ಮಾಡಬೇಕು. ಆ್ಯಕ್ಚುಲಿ ನಮಗೆ ಫಸ್ಟು ಅವರು ಬಂದ್ಬಿಟ್ಟು ಚಿಕ್ಕ ಗಾಡೀಲಿ ಬಂದಿದ್ದರು. ತುಂಬ ಭಯ ಆಗೋಯ್ತು. ಅಯ್ಯೋ ಏನಪ್ಪ ಇದು 12,000 ಅಂತ ಹೇಳಿಬಿಟ್ಟು ತುಂಬ ಚಿಕ್ಕ ಟೆಂಪೋ ಅಲ್ಲಿ ಬಂದಿದ್ದಾರೆ ಅಲ್ವಾ ಅಂತ. ಆಮೇಲೆ ಹೇಳಿದ್ರು ಇಲ್ಲ ಮೇಡಮ್, ಇದು ಬಾಕ್ಸಸ್ನ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ, ದೊಡ್ಡ ಗಾಡಿ ಆಮೇಲೆ ಬರುತ್ತೆ ಅಂತ ಹೇಳಿದ್ರು. ಆವಾಗ ಸಮಾಧಾನ ಆಯಿತು. ಸೊ ತುಂಬ ಹೊತ್ತು ನಾವು ವೆಯ್ಟ್ ಮಾಡ್ತಾಯಿದ್ವಿ ದೊಡ್ಡ ಗಾಡಿ ಬರೋದಕ್ಕೆ. ಬಟ್ ಆದರೆ ತುಂಬ ಹುಡುಗರನ್ನ ಕಳಿಸಿದ್ರು. ಅವ್ರಿಗೆ ಹೆಂಗೆ ವರ್ಕೌಟ್ ಆಯಿತು ಅಂತ ಗೊತ್ತಿಲ್ಲ ನಮಗೆ. 10 ಮೆಂಬರ್ಸ್ವರೆಗೂ ಲೇಬರ್ನ ಕಳಿಸಿದ್ರು. ಪಾಪ ನಾವು ಇರೋದು 2nd ಫ್ಲೋರಲ್ಲಿ. ಶಿಫ್ಟ್ ಮಾಡೋದಕ್ಕೆ ಎಷ್ಟು ಜನ ಬಂದಿದ್ರು ಅಂತ ಹೇಳಿದ್ರೆ 10 ಜನನೂ ಅಷ್ಟು ಸ್ಟ್ರೆಂತ್ಫುಲ್ ಆಗಿದ್ದರು. ಎಲ್ಲರೂ ಆ್ಯಕ್ಟಿವ್ ಆಗಿ ವರ್ಕ್ ಮಾಡ್ತಾಯಿದ್ರು. ಅದೇ ನಾವು ಆಫ್ಲೈನಲ್ಲಿ ಬುಕ್ ಮಾಡಿದ್ರೆ ಅವ್ರನ್ನ ತೊಗೊಂಡೋಗಿ ಇಡಿ ಅಂತ 100 ಸತಿ ಹೇಳಬೇಕಾಗತ್ತೆ. ಮತ್ತು ರಿಕ್ವೆಸ್ಟ್ ಮಾಡ್ಕೋಬೇಕು, ಇಲ್ಲ ಮೇಡಮ್ ನೀವು ಈ ಕೆಲಸ ಹೇಳಲಿಲ್ಲ, ಆ ಕೆಲಸ ಹೇಳಲಿಲ್ಲ ಅಂತ 100 ಸತಿ ಮಾತಾಡ್ಕೊತ ಜಗಳ ಆಗುತ್ತೆ ಮತ್ತು ಕಿರಿಕಿರಿ ಆಗಿಬಿಡುತ್ತೆ. ಬಟ್ ಇವರು 10 ಜನ ಬಂದವರು ಅಷ್ಟೇ ಅಷ್ಟು ಅಂಡರ್ಸ್ಟ್ಯಾಂಡಿಂಗಲ್ಲಿ ಎಲ್ಲ ಐಟಮ್ನು ಶಿಫ್ಟ್ ಮಾಡಿ ಕೊಟ್ಟರು ನಮಗೆ. ಒಂದು ಐಟಮನ್ನು ಅಷ್ಟೇ ಜೋಪಾನವಾಗಿ ತೊಗೊಂಬಂದು ಇಟ್ಟರು. ಯಾವುದೂ ಒಂದು ಪ್ರಾಬ್ಲಮ್ ಆಗಿಲ್ಲ. ನಮ್ಮದಂತೂ ಅಮ್ಮ ತುಂಬ ಅಂದರೆ ತುಂಬ ಗಿಡಗಳು ಬೆಳೆಸ್ಬಿಟ್ಟಿದ್ರು. ಬಾಲ್ಕನಿಯಲ್ಲಿ ಎಷ್ಟೊಂದು ಗಿಡಗಳಿದ್ದವು. ಮತ್ತು ನಮ್ಮದು ಕಾರ್ಟೂನ್ ಬಾಕ್ಸಸ್ಸು ಲಿಮಿಟ್ಗಿಂತ ಎಕ್ಸೆಸ್ ಆಗಿಬಿಟ್ಟಿತ್ತು. ನಾನು ಆ ಕಾರ್ಟೂನ್ ಬಾಕ್ಸಸ್ಗೆ 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾನು ಬಾಡಿಗೆಗೆ ತೊಗೊಂಡಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ನನಗೀಗ ಸ್ಟೋರೇಜ್ಗೆ ಇಲ್ಲಿ ಸ್ಪೇಸ್ ಇಲ್ಲ, ಅದಕ್ಕೋಸ್ಕರನೇ. ಬಟ್ ತುಂಬಾ ಹೆಲ್ಪ್ಫುಲ್ ಆಯಿತು ಅವರಿಂದ ನಮಗೆ. ಇಷ್ಟು ದೊಡ್ಡ ಕಂಟೈನರ್ ಬಂದರೂ ಸಹ ಅಷ್ಟು ಮನೇನ ಖಾಲಿ ಮಾಡಲಿಕ್ಕೆ ಆಗಲಿಲ್ಲ. ಇನ್ನೂ ಎಷ್ಟೊಂದು ಐಟಮ್ಸು ಮನೇಲೇ ಉಳ್ಕೊಂಬಿಡ್ತು. ನಾವೇ ಕಾರಲ್ಲಿ ಶಿಫ್ಟ್ ಮಾಡಿಕೊಂಡು ಐಟಮ್ಸ್ನ ತೊಗೊಂಡು ಬರೋಂಗಾಯಿತು. ಸೊ ಇದೆಲ್ಲ ವ್ಲಾಗು ನಾನು ತುಂಬ ದಿನ ಆದಮೇಲೆ ಮಾಡ್ತಾ ಇರೋದು. ಮನೆಗೆ ಶಿಫ್ಟಾಗಿ ಸೆಟಲ್ ಆಗೋವರೆಗೂ ನನಗೆ ಯಾವ ವ್ಲಾಗ್ಸು ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಅದಕ್ಕೋಸ್ಕರ ಸೆಟಲ್ ಆದಮೇಲೆ ನಾನು ಈ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇಲ್ಲಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸು ಐಟಮ್ಸ್ನ ತಂದು ಡಂಪ್ ಮಾಡಿಬಿಟ್ರು. ಬಟ್ ಮನೇಲಿ ಅಂತೂ ಜಾಗನೇ ಇರಲಿಲ್ಲ. ತುಂಬಾ ಕಷ್ಟಪಟ್ಬಿಟ್ವಿ ನಾವು. ಸೊ ಬರೋ ಐಟಮ್ಸ್ನೆಲ್ಲ ಮನೇಲಿ ತುಂಬಿಸ್ಕೊಂಡಿದ್ದಾಯಿತು. ಮಾರನೇ ದಿನ ನೋಡಿದ್ರೆ ಏನೂ ತಿನ್ನೋದಕ್ಕೂ ಅಡುಗೆ ಮಾಡೋದಕ್ಕೂ ಸ್ಟ್ರೆಂತ್ ಇರಲಿಲ್ಲ ನಮಗೆ. ಹೋಟ್ಲಲ್ಲೇ ತಂದು ತಿಂದ್ವಿ ಫಸ್ಟ್ ಡೇ. ಎಲ್ಲ ಐಟಮು ಎಲ್ಲಿತ್ತೋ ಅಲ್ಲೇ ಇತ್ತು. ಮತ್ತು ಅಲ್ಲಿ ಮನೆ ಫುಲ್ಲಾಗಿ ಖಾಲಿ ಆಗಿರಲಿಲ್ಲ. ನಾವೇ ಕಾರಲ್ಲಿ 3 to 4 ಟ್ರಿಪ್ಸು ಇನ್ನೂ ಐಟಮ್ಸ್ನ ತೊಗೊಂಬಂದು ಆಮೇಲೆ ಮನೆ ಖಾಲಿ ಮಾಡಿ ಅವ್ರಿಗೆ ಕೀ ಹ್ಯಾಂಡ್ ಓವರ್ ಮಾಡಿದ್ವಿ. ಇನ್ನು ಇಲ್ಲಿ ಮನೆ ಕನ್ಸ್ಟ್ರಕ್ಷನ್ನು ಬಂದು ಕೆಳಗಡೆ ಮಾತ್ರ ಆಲ್ಟ್ರೇಷನ್ ಆಗಿತ್ತು. ಪೇಂಟಿಂಗು ಔಟ್ಸೈಡೆಲ್ಲ ಏನೂ ಆಗಿರಲಿಲ್ಲ. ಮೇಲೆ ಕನ್ಸ್ಟ್ರಕ್ಷನ್ ಆಗಿತ್ತು, ಬಟ್ ಇನ್ನೂ ಕಂಪ್ಲೀಟಾಗಿ ಮುಗ್ದಿರಲಿಲ್ಲ. ಸೊ ಈಗ ಎಲ್ಲ ಕೆಲಸನೂ ಮುಗಿದು ಮನೆ ಬಂದು ಈ ರೀತಿ ಕಾಣಿಸ್ತಾ ಇದೆ. ನಾವು ಇಲ್ಲಿ ಬಂದು ಸೆಟ್ಲಾಗೋದಕ್ಕೆ ತುಂಬ ಅಂದರೆ ತುಂಬಾ ಟೈಮ್ ತೊಗೊಂಡ್ವಿ. ಯಾಕೆ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗೋಯ್ತು ನಮಗೆ. ಮಗುನೂ ಇಟ್ಕೊಂಡು ಕೆಲಸನೂ ಮಾಡಿಕೊಂಡು ತುಂಬ ಪಜಿತಿ ಆಗೋಯ್ತು. ಬಟ್ ಆದರೆ ಈಗ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸೆಟಲ್ ಡೌನ್ ಆದಮೇಲೆ ಎಲ್ಲ ತಲೆನೋವು ಮುಗಿತಲ್ಲಪ್ಪ ಇಲ್ಲಿ ಬಂದು ಸೇರಿಕೊಂಡ್ವಿ ಅಂತ. ಅಲ್ಲಿಂದ ನಾವು ಮನೆ ಶಿಫ್ಟ್ ಮಾಡ್ಕೊಂಡು ಬರೋ ದಿವಸ ಅಂತೂ ನಾನು ತುಂಬ ಎಮೋಷ್ನಲ್ ಆಗಿಬಿಟ್ಟೆ. ಅಮ್ಮನೂ ಅಳ್ತಾ ಇದ್ದರು. ಯಾಕೆ ಅಂತ ಹೇಳಿದ್ರೆ ಅದು ಸ್ವಂತ ಊರಲ್ವಾ, ಅಲ್ಲಿ ಬಿಟ್ಟು ಅಷ್ಟು ವರ್ಷ ಇದ್ದಿದ್ದು ನಾವು ಬಿಟ್ಟು ಬರಬೇಕು ಅಂತ ತುಂಬ ಬೇಜಾರಾಗೋಯ್ತು. ಇನ್ಕ್ಲೂಡಿಂಗ್ ನಮ್ಮ ಚಿಂಟುಗೂ ಅಷ್ಟೇ ಈ ಹೊಸ ಎನ್ವಿರಾನ್ಮೆಂಟ್ಗೆ ಬಂದು ಸೆಟಲ್ ಆಗೋಕ್ಕೆ ತುಂಬಾ ಟೈಮ್ ತಗೋತು. ಈಗ ನಾರ್ಮಲ್ ಇದ್ದಾನೆ. ನಮಗಂತೂ ಒಂದು ಕಡೆ ಯಾರಾದರೂ ಮಗುನ ನೋಡ್ಕೊಬೇಕು, ಆಮೇಲೆ ನಾವು ಕೆಲಸ ಮಾಡಬೇಕು. ಸೊ ಈ ರೀತಿ ಇತ್ತು. ಮನೇನ ಕಂಪ್ಲೀಟಾಗಿ ಅಸೆಂಬಲ್ ಮಾಡೋದಕ್ಕೇ ತುಂಬ ಟೈಮ್ ತಗೊಳ್ತು.
ಈ ಕಿರಿಕಿರಿಯಿಂದನೇ ಸುಮಾರು ಜನ ಸ್ವಂತ ಮನೆಗೆ ಹೋಗಬೇಕು ಅಂತ ಅಂದ್ಕೊಳ್ಳೋದು. ಸೊ ಐ ಹೋಪ್ ನಿಮಗೆ ಈ ವ್ಲಾಗಲ್ಲಿ ಇರೋವಂಥ ಇನ್ಫಾರ್ಮೇಷನ್ನು ಇಷ್ಟ ಆಗಿದೆ ಅಂತ ಬಯಸ್ತೀನಿ. ನೀವೇನಾದರೂ ಆಗಾಗ ಮನೆ ಶಿಫ್ಟ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ದಯವಿಟ್ಟು ಆಫ್ಲೈನಲ್ಲಿ ಮೂವರ್ಸ್ ಆ್ಯಂಡ್ ಪ್ಯಾಕರ್ಸ್ನ ಹುಡ್ಕೋದಾಗಲಿ ಇಲ್ಲ ಟೆಂಪೋನ ತೊಗೊಳ್ಳೋದಾಗಲಿ ಮಾಡಬೇಡಿ. ಯಾಕೆ ಅಂತ ಹೇಳಿದ್ರೆ ಅವರು ಏನನ್ನು ಡಿಮ್ಯಾಂಡ್ ಮಾಡ್ತಾರೋ ಆ ರೇಟ್ನೇ ನಾವು ಕೊಡಬೇಕಾಗುತ್ತೆ. ಅಕಸ್ಮಾತ್ ನಾವು ಅವಾಗವಾಗ ಶಿಫ್ಟ್ ಮಾಡ್ತಿದ್ದೀವಿ ಅಂದರೆ ಇದು ತುಂಬ ಅಮೌಂಟು ಖರ್ಚಾಗೋವಂಥ ವಿಷಯ. ಸೊ ಅಕಸ್ಮಾತ್ ನಿಮಗೆ ಬೇಕು ಅಂತ ಹೇಳಿದ್ರೆ ಫಸ್ಟೇ ಪ್ರೀ ಪ್ಲ್ಯಾನ್ ಮಾಡಿದ್ದೀರಿ ಅಂತ ಹೇಳಿದ್ರೆ 1-2 ದಿನದ ಮುಂಚೆ ನೀವು ನೋ ಬ್ರೋಕರ್ಗೆ ಕಾಲ್ ಮಾಡಿ ಇಷ್ಟು ಐಟಮ್ಸ್ ಇದೆ, ಈ ರೀತಿ ಇದೆ, ಈ ಪ್ಲೇಸ್ ಟು ಈ ಪ್ಲೇಸ್ ಅಂತ ಹೇಳಿದ್ರೆ ಅವ್ರು ಕೊಟೇಶನ್ ಕೊಡ್ತಾರೆ. ಸೊ ಕೊಟೇಶನ್ ಕೊಟ್ಟ ಮೇಲೆ ನಿಮಗೆ ಸ್ಯಾಟಿಸ್ಫ್ಯಾಕ್ಟ್ರಿ ಇದೆ ಅಂತ ಹೇಳಿದ್ರೆ ಇನ್ನೂ ಫರ್ದರು ಮಾತಾಡಿ ನೀವು ನೆಗೋಷಿಯೇಟ್ ಕೂಡ ಮಾಡ್ಕೊಳ್ಬೋದು. ಸೊ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ. ಇದರಿಂದ ನನಗೇನು ಬರಲ್ಲ, ಬಟ್ ಆದರೆ ಇದು ಇನ್ಫಾರ್ಮೇಟಿವ್ ಅಂತ ಹೇಳಿ ನಾನು ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಅಷ್ಟೇನೆ. ನನಗಂತೂ ತುಂಬಾ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ಯಾಕೆ ಅಂತ ಹೇಳಿದ್ರೆ ಕಂಪ್ಯಾರಿಟಿವ್ಲಿ ನನಗೆ 10,000 ಆಲ್ಮೋಸ್ಟ್ 10,000ವರೆಗೂ ಉಳಿತಾಯ ಆಗಿದೆ. ಈ ಬೇರೆಯವ್ರ ಕಡೆ ಹೋಗಿದ್ವಿ ಅಂತ ಹೇಳಿದ್ರೆ ಇಷ್ಟು ಐಟಮ್ನ ಶಿಫ್ಟ್ ಮಾಡೋಷ್ಟೊತ್ತಿಗೆ ಎಷ್ಟು ಮಾತಾಡ್ತಾಯಿದ್ರು ಅಂತ ನಾವು ಮನೇಲಿ ಅನ್ಕೊತಾ ಇದ್ವಿ. ಬಟ್ ತುಂಬ ಕೋಆಪ್ರೇಟಿವ್ ಆಗಿ ಇನ್ಕ್ಲೂಡಿಂಗ್ ಲೇಬರ್ಸೂ ಅಷ್ಟೇ ಆಲ್ಮೋಸ್ಟ್ ಮನೆ ಶಿಫ್ಟ್ ಮಾಡೋಷ್ಟೊತ್ತಿಗೆ 12:30 ಆಗಿತ್ತು. ಎಲ್ಲರೂ ತುಂಬ ಪೊಲೈಟಾಗಿ ನಮ್ಮ ಹತ್ರ ಬಿಹೇವ್ ಮಾಡಿ ಚೆನ್ನಾಗಿ ಡೆಲಿವರಿ ಮಾಡಿ ಕೊಟ್ಟರು. ಸೊ ಮೇ ಬಿ ನಿಮಗೆ ಈ ವ್ಲಾಗು ಹೆಲ್ಪ್ಫುಲ್ ಆಗಿದೆ ಅಂತ ಬಯಸ್ತೀನಿ ಫ್ರೆಂಡ್ಸ್. ಈ ವ್ಲಾಗು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಕ್ಯಾಚ್ ಯು ಇನ್ ನೆಕ್ಸ್ಟ್ ವ್ಲಾಗ್.